ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ನಮ್ಮೂರಿಗೆ ಹೋಗಿ ಇವಾಗ ರಿಟರ್ನ್ ಬ್ಯಾಂಗ್ಳೂರಿಗೆ ಬಂದ್ವಿ. ಇವತ್ತು ನಾನಿಲ್ಲಿ ಸಾಬುದಾನ ಪಾಯಸ ಮಾಡೋದು ತೋರ್ಸಾತೀನಿ. ಫಸ್ಟ್ ನಾನಿಲ್ಲಿ ಒಂದು ಬಟ್ಲು ಸಾಬುದಾನ ತೊಗೊಂಡೇನಿ, ಅದನ್ನು ನೆನೆಸಿಟ್ಕೊಂಡೇನಿ. ಆಮೇಲೆ ಸ್ವಲ್ಪ ತುಪ್ಪ ತೊಗೊಂಡೇನಿ. ಆಮೇಲೆ 1 ಲೀಟ್ರಷ್ಟು ಹಾಲನ್ನ ನಾನಿಲ್ಲಿ ಕಾಯಿಸ್ಕೊಳಕತ್ತೀನಿ. ಸ್ವಲ್ಪ ಹಾಲನ್ನ ಜಾಸ್ತಿನ ಕಾಯಿಸ್ಕೊರಿ, ಬಿಕಾಸ್ ಇದು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಇರ್ಬೇಕು ಹಾಲು. ಆಮೇಲೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ತೊಗೊಂಡೇನಿ. ಏನೇನಂದ್ರೆ 1-4 ಗೋಡಂಬಿ ತೊಗೊಂಡೇನಿ, 1-4 ಪಿಸ್ತಾ ತೊಗೊಂಡೇನಿ, ಆಮೇಲೆ 1-4 ಬಾದಾಮ್ ತೊಗೊಂಡೇನಿ, ಆಮೇಲೆ ಒಂದು ಸ್ವಲ್ಪ ದ್ರಾಕ್ಷಿ ತೊಗೊಂಡೇನಿ. ಇವನ್ನೆಲ್ಲನೂ ಇಲ್ಲಿ ಉದ್ದಕ್ಕೆ ಚಾಕುಯಿಂದ ಕಟ್ ಮಾಡ್ಕೊಳಕತ್ತೀನಿ. ಇದನ್ನು ಕ್ರಷ್ ಮಾಡ್ಕೋಬೋದು ನೀವು ಬೇಕಿತ್ತು ಅಂತಂದ್ರೆ. ಅದು ಸ್ವಲ್ಪ ಪುಡಿ ಪುಡಿ ಆಗ್ತೈತಿ, ಹಾಗಾಗಿ ನಾನಿಲ್ಲಿ ಚಾಕುಯಿಂದನೂ ನೀಟಾಗಿ ಕಟ್ ಮಾಡ್ಕೊಂಡೇನಿ. ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೈಡ್ಗೆ ಒಂದು ಕಡಾಯಿ ಒಳಗೆ ತುಪ್ಪ ಹಾಕ್ಕೊಂಡೇನಿ. 2-3 ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು. ಆಮೇಲೆ ಎಲ್ಲ ಕಟ್ ಮಾಡ್ಕೊಂಡಿರೋಂಥದ್ದು ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಕೆಂಪಾದವು ಅಂತ ಅನ್ನುವಾಗ ಅವನ್ನೆಲ್ಲ ತೆಗೆದು ಒಂದು ಬೌಲ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಆಮೇಲೆ ನಾನು ಅದೇ ತುಪ್ಪದೊಳಗನೆ ಇಲ್ಲಿ ಸಾಬುದಾನನ ಆ್ಯಡ್ ಮಾಡ್ಕೊಳಕತ್ತೀನಿ. ಸಾಬುದಾನನ ಆ್ಯಡ್ ಮಾಡ್ಕೊಳ್ಳುವಾಗ ನೀಟಾಗಿ ನೀರು ಇಲ್ದಿರೋ ರೀತಿಯಲ್ಲಿ ಹಿಂಡ್ಕೊಂಡು ಆ್ಯಡ್ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡು ಆದಮೇಲೆ ಒಂದು 2-3 ನಿಮಿಷ ಇದನ್ನು ತುಪ್ಪದೊಳಗನ ಫ್ರೈ ಮಾಡ್ಕೋಬೇಕಾಗ್ತೈತಿ. ಇವು ಒಂದು ಸ್ವಲ್ಪ ಫ್ರೈ ಆದ್ವು ಅಂತ ಅನಿಸುವಾಗ ನಾವು ಅದೇ ಟೈಮ್ಗೆ ಹಾಲನ್ನ ಆ್ಯಡ್ ಮಾಡ್ಕೋಬೇಕಾಗ್ತೈತಿ. ನಾನಿಲ್ಲೇ 1-2 ಬಟ್ಲಷ್ಟು ಹಾಲು ಹಾಕ್ಕೊಂಡೇನಿ. ಹಾಲು ಹಾಕ್ಕೊಂಡು ಇದೇನು ಸಾಬುದಾನ ಅದು ಹಾಲು ನೀಟಾಗಿ ಕುದೀತು ಅಂತನ್ನುವಾಗ ನಾವು ಬೆಲ್ಲ ಆ್ಯಡ್ ಮಾಡ್ಕೊಳ್ಬೇಕಾಗ್ತೈತಿ. ನಾನು 2 ಕಪ್ 2 ಕಪ್ ಹಾಲು ಯೂಸ್ ಮಾಡಿರೋದ್ರಿಂದ 1/4 ಕಪ್ಪಷ್ಟು ಬೆಲ್ಲ ತೊಗೊಳಕತ್ತೀನಿ. ಜಾಸ್ತಿ ಹಾಲು ಯೂಸ್ ಮಾಡಿದರೆ ಜಾಸ್ತಿ ಬೆಲ್ಲ ತೊಗೋಬೇಕಾಗ್ತೈತಿ. ಬೆಲ್ಲ ಹಾಕಿದ ಮೇಲೆ ಇದನ್ನು ಕೈ ಬಿಡಲಾರ್ದಂಗೆ ನೀಟಾಗಿ ಕುದಿಸ್ಕೋಬೇಕಾಗ್ತೈತಿ. ಇದು ಕುದೀತು ಅಂತ ಅಂದಮೇಲೆ ಇದು ಪಾಯಸ ರೆಡಿ ಆದಂಗೆ ಆಲ್ಮೋಸ್ಟ್. ಇಲ್ಲಿ ಲಂಚ್ಗೆ ನಾನು ಪ್ರಿಪ್ರೇಷನ್ ಮಾಡ್ಕೊಳಕತ್ತಿದ್ದೆ. ಸಿಂಪಲ್ಲಾಗಿ ಒಂದು ದಾಲ್ ಮಾಡ್ಕೊಳ್ಳೋಣ ಅಂತಂದು ಹೇಳಿ ಇದೊಂಥರ ಆಂಧ್ರ ಸ್ಟೈಲ್ ಪಪ್ಪು ಮಾಡ್ಕೊಳಕತ್ತಿದ್ದೆ. ಇದಕ್ಕೆ ಫಸ್ಟ್ಗೆ 1 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡೇನಿ ನಾನಿಲ್ಲೇ. ಆಮೇಲೆ 1 ಉಳ್ಳಾಗಡ್ಡಿ ತೊಗೊಂಡೇನಿ, ಅದನ್ನು ಸಣ್ಣಕ್ಕೆ ಹೆಚ್ಕೊಂಡೇನಿ. ಆಮೇಲೆ 1-2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡು ಸಿಪ್ಪೆ ಬಿಡಿಸಿಟ್ಕೊಂಡೇನಿ. ಸ್ವಲ್ಪ ಕೊತ್ತಂಬರಿ ತೊಗೊಂಡೇನಿ, ಸ್ವಲ್ಪ ಕರಿಬೇವು ಸೊಪ್ಪು ತೊಗೊಂಡೇನಿ. ಆಮೇಲೆ ಒಂದು ಟೊಮೆಟೊ ತೊಗೊಂಡೇನಿ. ಟೊಮೆಟೊನ ಇಲ್ಲಿ ನಾವು ಕಟ್ ಮಾಡ್ಕೊಳ್ಳೋ ಅಂಥದ್ದಿಲ್ಲ. ಆಮೇಲೆ 4 ಹಸಿರು ಮೆಣಸಿನ್ಕಾಯಿ ತೊಗೊಂಡೇನಿ. ಫಸ್ಟ್ ಇಲ್ಲಿ ಕುಕ್ಕರ್ಗೆ ದಾಲ್ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ 2-3 ಸರಿ ವಾಶ್ ಮಾಡ್ಕೋಬೇಕಾಗ್ತೈತಿ. ಆಮೇಲೆ ಅದಕ್ಕೆ ಏನು ಕಟ್ ಮಾಡ್ಕೊಳ್ದೆ ಇದ್ದಂಥದ್ದು ಒಂದು ಟೊಮೆಟೊ ಹಾಕ್ಕೋಬೇಕು. ಆಮೇಲೆ ಸಣ್ಣದಾಗಿ ಕೈಲೇನ ಮುರ್ಕೊಂಡು ಒಂದು 3 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡೇನಿ. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡೇನಿ. ಆಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡೇನಿ, ಸ್ವಲ್ಪ ಸ್ಮೂತ್ ಆಗ್ತಾವೆ ಬೇಳೆ ಅಂತಂದು ಹೇಳಿ. ಇಷ್ಟೆಲ್ಲ ಹಾಕಿ ಆದಮೇಲೆ 1 ಕಪ್ಪಷ್ಟು ನೀರು ಹಾಕ್ಕೊಂಡೇನಿ. ಲೈಕ್ ಒಂದು ದೊಡ್ಡ ಕಪ್ಪಷ್ಟು ನೀರು ಹಾಕ್ಕೊಂಡೇನಿ. ಹಾಕಿ ಅದನ್ನ ಮುಚ್ಚಳ ಮುಚ್ಚಿ ಒಂದು 4 ವಿಷಲ್ಸ್ ತೊಗೋಬೇಕಾಗ್ತೈತಿ ನಾವಿಲ್ಲೇ. ಬೇಳೆ ಎಲ್ಲ ಬೇಯಿಸ್ಕೊಂಡಾದ್ಮೇಲೆ ಟೊಮೆಟೊನ ಹೊರಗೆ ತೆಗೆದಿಟ್ಕೋಬೇಕಾಗೈತಿ. ಆಮೇಲೆ ಸ್ಮ್ಯಾಶರಿಂದ ಬಾಳೆನೆಲ್ಲ ಸ್ಮೂತಾಗಿ ಸ್ಮ್ಯಾಶ್ ಮಾಡ್ಕೊಳಕತ್ತೀನಿ. ಇದನ್ನು ಆಲ್ಮೋಸ್ಟು ಎಲ್ಲ ಬಾಳೆನೂ ಕ್ರಷ್ ಮಾಡ್ಕೊಂಡ್ರೆ ಟೇಸ್ಟ್ ಚಲೋ ಇರ್ತೈತಿ ಹಾಗಾಗಿ. ಆಮೇಲೆ ಇದು ಸ್ಮ್ಯಾಶ್ ಮಾಡ್ಕೊಂಡಿರೋದು ಬಾಳೆನೆಲ್ಲ ತೊಗೊಂಡು ಒಂದು ಕಡಾಯಿಗೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೀನಿ. ಆಮೇಲೆ ಬೇಳೆಗೆನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥದ್ದು ಮೆಂತ್ಯ ಸೊಪ್ಪನ್ನ ಹಾಕ್ಕೊಳಕತ್ತೀನಿ. ಆ್ಯಕ್ಚುಲಿ ಯಾವುದೇ ಸೊಪ್ಪಾಗಿರಲಿ ನಾವು ಡೈರೆಕ್ಟಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋದಕ್ಕಿಂತ ಕುಕ್ಕರ್ ಒಳಗೆ ಹಾಕಿ ಬೇಯಿಸ್ಕೊಳ್ಳೋದಕ್ಕಿಂತ ಈ ರೀತಿ ಒಂದು 2-3 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ಳೋದ್ರಿಂದ ಇದ್ರೊಳಗಿಂದ ನ್ಯೂಟ್ರಿಯೆಂಟ್ಸ್ ನಮ್ಗೆ ಜಾಸ್ತಿ ಸಿಗ್ತಾವೆ. ಆಮೇಲೆ ಇಲ್ಲಿ ಒಗ್ಗರಣೆಗೆ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಕೊಳಕತ್ತೀನಿ. ಒಗ್ಗರಣೆಗೆ ಇಲ್ಲಿ 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನಿ. ಅದಕ್ಕೆ ಸಾಸಿವೆ, ಜೀರಿಗೆ, ಜಜ್ಕೊಂಡಿರೋಂಥ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಆಮೇಲೆ ಹಸಿರು ಮೆಣಸಿನ್ಕಾಯಿ, ಆಮೇಲೆ ಸಣ್ಣದಾಗಿ ಹೆಚ್ಕೊಂಡಂಥದ್ದು ಈರುಳ್ಳಿ ಅದೆಲ್ಲ ಹಾಕಿ ಇದನ್ನು ನೀಟಾಗಿ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊಳಕತ್ತೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡೇನಿ.
ಆಮೇಲೆ ಸ್ವಲ್ಪ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡೇನಿ. ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡೇನಿ. ಎಲ್ಲ ಹಾಕಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡೇನಿ. ಫ್ರೈ ಮಾಡಿಕೊಂಡು ಈ ಒಗ್ಗರಣೆನ ಕುದಿಯಾಕತ್ತಿರೋಂಥದ್ದು ದಾಲ್ಗೆ ಆ್ಯಡ್ ಮಾಡಿ ನೀಟಾಗಿ ಒಂದು ಸರಿ ಕಲಿಸ್ಕೊಂಬಿಟ್ರೆ ದಾಲ್ ರೆಡಿ ಆಗಿಬಿಡ್ತೈತಿ. ನಾವು ದಾಲ್ನ ಬೇರೆ ಬೇರೆ ಟೈಪ್ನು ಮಾಡ್ಕೋಬೋದು, ಭಾಳ ರೀತಿ ಮಾಡ್ಕೋಬೋದು. ಇದ್ರೊಳಗೆ ನಾನಿವತ್ತು ಮಾಡಿದ್ದು ಆಂಧ್ರ ಸ್ಟೈಲ್ ಒಳಗೆ ಮಾಡೀನಿ. ಇದಾಗಿತ್ತು ಇವತ್ತಿಂದು ಲಂಚ್ ನಂದು. ಈ ವಿಡಿಯೋ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.